ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸೋಲಾರ್ ಅಪ್ಲಿಕೇಶನ್ಗಳನ್ನು ಪ್ಲೇಸ್ಟೋರ್ನಲ್ಲಿ ಹುಡುಕಿದರೆ ತುಂಬಾನೇ ಅಪ್ಲಿಕೇಶನ್ಗಳು ನಮಗೆ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೋಲಾರ್ ಮೊಬೈಲ್ ಚಾರ್ಜಿಂಗ್ ಅಪ್ಲಿಕೇಶನ್ಗಳಂತ. ಸೊ ಈ ಒಂದು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಿಕೊಂಡು ಸೋಲಾರ್ನಿಂದ ನಮ್ಮ ಮೊಬೈಲನ್ನು ನಾವು ಚಾರ್ಜಿಂಗ್ ಮಾಡ್ಕೊಳ್ಬಹುದಾ, ಅಂದರೆ ಯಾವುದೇ ವೈರ್ನ ಯೂಸ್ ಮಾಡದೆ ಸೋಲಾರ್ ಪ್ಲೇಟ್ಗಳನ್ನು ಯೂಸ್ ಮಾಡದೆ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಮ್ಮ ಮೊಬೈಲನ್ನು ನಾವು ಬಿಸಿಲಿನಲ್ಲಿಟ್ಟರೆ ಚಾರ್ಜಿಂಗ್ ಆಗುತ್ತೆ ಅಂತೇಳಿ ಈ ಒಂದು ಅಪ್ಲಿಕೇಶನ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ಗಳಿಂದ ನಾವು ನಿಜವಾಗ್ಲೂ ನಮ್ಮ ಮೊಬೈಲನ್ನು ಚಾರ್ಜಿಂಗ್ ಮಾಡ್ಕೊಳ್ಬಹುದಾ ಅಥವಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ಒಂದು ಸೋಲಾರ್ ಮೊಬೈಲ್ ಚಾರ್ಜಿಂಗ್ ಅಪ್ಲಿಕೇಶನ್ಗಳಿಂದ ನಮ್ಮ ಮೊಬೈಲನ್ನು ನಿಜವಾಗ್ಲೂ ಚಾರ್ಜಿಂಗ್ ಮಾಡಬಹುದಾ ಅಂತ ಹೇಳೋದಾದರೆ ಖಂಡಿತವಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಸಹಾಯದಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮೊಬೈಲನ್ನು ಚಾರ್ಜಿಂಗ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನಾವು ನಮ್ಮ ಮೊಬೈಲನ್ನು ನಾವು ಬಿಸಿಲಿನಲ್ಲಿಟ್ಟರೆ ಅದು ಹೇಗೆ ಚಾರ್ಜಿಂಗ್ ಆಗುತ್ತೆ? ನಮ್ಮ ಮೊಬೈಲನ್ನು ಚಾರ್ಜಿಂಗ್ ಮಾಡಬೇಕಂದ್ರೆ ವೈರ್ ಕನೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ನಾವು ಸೋಲಾರ್ ಪ್ಲೇಟ್ನಿಂದ ಬಂದಿರತಕ್ಕಂಥ ವೈರ್ಗೆ ನಾವು USB ಕೇಬಲನ್ನು ಅಥವಾ ಡಾಟಾ ಕೇಬಲನ್ನು ಮೊಬೈಲ್ ಚಾರ್ಜರನ್ನು ಕನೆಕ್ಟ್ ಮಾಡಿದರೆ ನಮ್ಮ ಮೊಬೈಲ್ಗೆ ಚಾರ್ಜಿಂಗ್ ಮಾಡ್ಕೊಳ್ಬಹುದು. ಆದರೆ ಇಂತಹ ಫೇಕ್ ಅಪ್ಲಿಕೇಶನ್ಗಳಿಂದ ನಾವು ಯಾವುದೇ ಕಾರಣಕ್ಕೂ ಸೋಲಾರ್ನಿಂದ ನಾವು ನಮ್ಮ ಮೊಬೈಲನ್ನು ಚಾರ್ಜಿಂಗ್ ಮಾಡಲು ಸಾಧ್ಯನೇ ಇಲ್ಲ. ಈ ಒಂದು ಅಪ್ಲಿಕೇಶನ್ಗಳು ಬರೀ ಫ್ರಾಂಕ್ ಅಪ್ಲಿಕೇಶನ್ಗಳಾಗಿರುತ್ತೆ. ಈ ಒಂದು ಅಪ್ಲಿಕೇಶನ್ಗಳ ಬಗ್ಗೆ ಹೇಳೋದಾದರೆ ಸಂಪೂರ್ಣವಾಗಿ ಫೇಕ್ ಅಪ್ಲಿಕೇಶನ್ಗಳಾಗಿರುತ್ತೆ. ಈ ಒಂದು ಅಪ್ಲಿಕೇಶನ್ಗಳಿಂದ ಯಾವುದೇ ಕಾರಣಕ್ಕೂ ಸೋಲಾರ್ನಿಂದ ಚಾರ್ಜಿಂಗ್ ಮಾಡಲು ಸಾಧ್ಯ ಇಲ್ಲ. ನೀವೇನಾದರೂ ಇಂತಹ ಅಪ್ಲಿಕೇಶನ್ಗಳನ್ನು ಬಳಸ್ತಾ ಇದ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರತಕ್ಕಂಥ ಬ್ಯಾಲೆನ್ಸ್ ಕೂಡ 0 ಆಗುವಂತಹ ಸಾಧ್ಯತೆ ಇರುತ್ತೆ. ಇಂತಹ ಅಪ್ಲಿಕೇಶನ್ಗಳ ಬಗ್ಗೆ ಎಚ್ಚರವಾಗಿರಿ. ಯಾವುದೇ ಕಾರಣಕ್ಕೂ ಫೇಕ್ ಅಪ್ಲಿಕೇಶನ್ಗಳನ್ನು ನಂಬಬೇಡಿ.